ನಮಸ್ತೆ ಕರುನಾಡು. ಮೊಟ್ಟ ಮೊದಲನೇದಾಗಿ ನಾನು KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ಇವತ್ತು ಸಕಲೇಶಪುರಕ್ಕೆ KRS ಪಕ್ಷದ ಸೈನಿಕರನ್ನ ಕಳಿಸಿದ್ದಾರೆ. ಇಲ್ಲಿಗೆ ಎಷ್ಟು ಅನಿವಾರ್ಯತೆ ಇದೆ ಈ ಪಕ್ಷದ್ದು ಅಂತ ಹೇಳಿದರೆ, ಇಲ್ಲಿರ್ತಕ್ಕಂಥ ಪುರಸಭೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಎಲ್ಲವೂ ಸಹ ಭ್ರಷ್ಟಾಚಾರದಿಂದ ಕೂಡಿದೆ. ಎರಡನೇದಾಗಿ ಈ ಬಡವರ ಕೆಲಸಗಳು ತುಂಬ ವಿಳಂಬವಾಗ್ತಿದೆ. ನಮಗೆ ನಾವು ಇಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಏನು ಅಂತ ಹೇಳಿದರೆ, ನಮಗೆ ಉಚಿತವಾಗಿರತಕ್ಕಂತಹ ಆರೋಗ್ಯ ಮತ್ತು ವಿದ್ಯೆ ಇವೆರಡೂ ಸಹ ಇಲ್ಲಿ ದೊರಕ್ತಿಲ್ಲ. ಯಾಕೆ ಅಂತೇಳಿ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಸಕಲೇಶಪುರದಲ್ಲಿ ಅಷ್ಟು ದೊಡ್ಡ ಆಸ್ಪತ್ರೆ ಕಟ್ಟಿದರೂ ಸಹ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸ ನರ್ಸಿಂಗ್ ಹೋಮ್ಗೆ ಕಳಿಸ್ತಾರೆ. ಅಲ್ಲಿಂದ 1-1.5 ಸಾವಿರ ರೂಪಾಯಿ ಬಡವರಿಂದ ಹಣವನ್ನು ತಗೊಳ್ತಾರೆ. ಇದು ಇಲ್ಲಿ ವ್ಯವಸ್ಥೆ. ಇಲ್ಲಿ ಬಡವರಿಗೆ ಅಂತ ಹೇಳ್ಬಿಟ್ಟು ಭೂಮಿಯನ್ನು ಕೊಡಲಿಕ್ಕೋಸ್ಕರ ಸುಮಾರು 11 ಎಕರೆ ಭೂಮಿ, ಇವತ್ತು ಆ ಭೂಮಿಯ ವ್ಯಾಲ್ಯೂ 1 ಎಕರೆಗೆ ಸುಮಾರು 50 ಲಕ್ಷ ರೂಪಾಯಿ ಇದೆ. 11 ಎಕರೆ ಭೂಮಿಯನ್ನು ಇವರು ಸರಿಯಾಗಿ ನಿರ್ವಹಿಸದಲ್ಲೇ ಖರೀದಿ ಮಾಡೋದ್ರಲ್ಲಿ ವ್ಯತ್ಯಾಸಗಳನ್ನ ತೋರಿಸಿ ಆ ಭೂಮಿಯನ್ನು ಮತ್ತೆ ಖಾಸಗಿ ವ್ಯಕ್ತಿಗಳಿಗೆ ಹೋಗುವಂಥ ಪರಿಸ್ಥಿತಿ ಮಾಡಿಕೊಟ್ಟಿದ್ದಾರೆ. ಇದು 1-2 ಸಮಸ್ಯೆಗಳಲ್ಲ. ಇವತ್ತು ಹೇಳ್ತಾ ಹೋದರೆ ಸಕಲೇಶಪುರದ ಸಮಸ್ಯೆಗಳನ್ನ ಹೇಳ್ತಾ ಹೋದರೆ ಇಡೀ ಪುಸ್ತಕನೇ ಬರೆದು ಬಿಸಾಕ್ಬೋದು, ಅಷ್ಟೊಂದು ಸಮಸ್ಯೆಗಳಿದೆ. ಖಂಡಿತವಾಗಿಯೂ ಇವರು ಇವತ್ತು ಸದಸ್ಯತ್ವ ಅಭಿಯಾನವನ್ನು ಇಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು, ವಿಚಾರವಂತರು ಮತ್ತು ಪ್ರಗತಿಪರರು ಎಲ್ಲರೂ ಸಹ ಇದಕ್ಕೆ ಬೆಂಬಲ ಸೂಚಿಸಬೇಕು. ಮತ್ತು ಆದಷ್ಟು ಜನ ಇದಕ್ಕೆ ಮೆಂಬರ್ಸ್ಗಳಾದರೆ ನಾವು ಇಲ್ಲಿ ಭ್ರಷ್ಟಮುಕ್ತ ಸಕಲೇಶಪುರವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು, ಮತ್ತು KRS ಪಕ್ಷಕ್ಕೆ ಜಯವಾಗಲಿ ಅಂತ ಹೇಳ್ಬಿಟ್ಟು ನನ್ನ ಮಾತಿಗೆ ವಿರಾಮ. ನೋಡಿ, ನಮ್ಮ ಯೂನಸ್ರವರು ನಮ್ಮ ಒಂದು KRS ಪಕ್ಷದ ಒಂದು ಏನಿವ ಸದಸ್ಯತ್ವ ಅಭಿಯಾನದಲ್ಲಿ ಇದ್ದರು. ಆಮೇಲೆ ಜೊತೆಯಲ್ಲಿ ಅವರು ಸಹ ನಾನು ಒಬ್ಬನೇ ಅಲ್ಲ, ನಮಗೆ ಇಂಥ ಪಕ್ಷದ ಅವಶ್ಯಕತೆ ಇತ್ತು. ಮುಂದಿನ ದಿನಗಳಲ್ಲಿ ಒಂದು ಟೀಮ್ ಕರ್ಕೊಂಡು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತಿದ್ದಾರೆ. ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಪಕ್ಷಕ್ಕೆ ಸ್ವಾಗತ ಯೂನಸ್ ಅವರೇ.